ಕೇಂದ್ರ ಸರ್ಕಾರ 4 ಕಾರ್ಮಿಕ ಸಂಹಿತೆಯನ್ನ ರದ್ದುಗೊಳಿಸಬೇಕು. ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯನ್ನ ರಕ್ಷಿಸಿ ರೈತರಿಗೆ ಮಾರಕವಾಗಿರುವ ಬೀಜ ಕಾಯ್ದೆ ಬೇಡ ಹಾಗೂ ವಿದ್ಯುತ್ ಖಾಸಗೀಕರಣ ಬೇಡವೆಂದು ಆಗ್ರಹಿಸಿ ಮೂಡಬಿದ್ರೆಯಲ್ಲಿ ಸಿಐಟಿಯು ವತಿಯಿಂದ ಅಖಿಲ ಭಾರತ ಮುಷ್ಕರ ಪ್ರತಿಭಟನೆ ನಡೆಯಿತು. ಸಿಐಟಿಯುನ ಜಿಲ್ಲಾ ಉಪಾಧ್ಯಕ್ಷ ಯಾದವ್ ಶೆಟ್ಟಿಯವರು ಮಾತನಾಡಿ, ಬಿಜೆಪಿ ಆರ್ಎಸ್ಎಸ್ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಿಲ್ಲ. ಈ ದೇಶದ ಅಸ್ಪೃಶ್ಯತೆ ಅನ್ಯಾಯದ ವಿರುದ್ಧ ಹೋರಾಡಿಲ್ಲ. ಬದಲಾಗಿ ಅಧಿಕಾರ ಬಂದಾಗ ಇಲ್ಲಿನ ನೆಲ ಜಲ ಸಂಪತ್ತನ್ನ ಅಂಬಾನಿ ಅದಾನಿಗೆ ನೀಡುವ ಮೂಲಕ ಕಾರ್ಮಿಕ ನೀತಿಗಳನ್ನು ತಿದ್ದುಪಡಿ ಮಾಡಿ ಆ ಮೂಲಕ ಬಿಜೆಪಿ ನೀತಿ ಬಂಡವಾಳಶಾಹಿಗಳ ಪರ ಎಂಬುದನ್ನು ಸಾಬೀತುಪಡಿಸಿದೆ ಎಂದು ಆರೋಪಿಸಿದರು. ರೈತ ಸಂಘದ ಜಿಲ್ಲಾ ಉಪಾಧ್ಯಕ್ಷ ಅಲ್ವಿನ್ ಮೆನೇಜಸ್, ಸಿಐಟಿಯುನ ಜಿಲ್ಲಾ ಉಪಾಧ್ಯಕ್ಷರಾದ ರಮಣಿ, ಮೂಡಬಿದ್ರೆ ತಾಲೂಕು ಪ್ರಧಾನ ಕಾರ್ಯದರ್ಶಿ ರಾಧಾ, ಬಿಸಿಯೂಟ ನೌಕರರ ಸಂಘದ ಜಿಲ್ಲಾ ಕಾರ್ಯದರ್ಶಿ ಗಿರಿಜಾ, ಅಡ್ಡು ಯೂನಿಯನ್ ಅಧ್ಯಕ್ಷ ವಿಶ್ವನಾಥ್, ಸಿಐಟಿಯುನ ತಾಲೂಕು ಅಧ್ಯಕ್ಷ ಶಂಕರ್ ಮತ್ತು ಲಕ್ಷ್ಮಿ ಈ ವೇಳೆ ಹಾಜರಿದ್ದರು. ವಿರುದ್ಧವಾದ ಕಾನೂನು ಕಾಣುತ್ತದೆ. ನಮ್ಮನ್ನು ಬೀದಿ ಪಾಲ್ ಮತ್ತೊಂದು ಇದು ಸುಳ್ಳ. ಕಾರ್ಮಿಕ ಕಾನೂನು ನೀತಿ ಸಂಹಿತೆ ಕರೆದಿನ ಸುಳ್ಳ. ಉದ್ಯೋಗ ಖಾತರಿ ತಿದ್ದುಪಡಿ ಕರೆದಿನ ಸುಳ್ಳ. 10% ಕೇಂದ್ರ 40% ರಾಜ್ಯ ಸರ್ಕಾರ ಪಾಡೋಡ್ಕೊಂಡಿನ ಸುಳ್ಳ. ನೇನು ಅರ್ಥ ಮಾಡ್ಕೊಂಡು ಬಂದಿಲ್ಲ. ಬಿಜೆಪಿ ನಾಯಕರು ಆರ್ಎಸ್ಎಸ್ ನಾಯಕರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸುತ್ತಿದ್ದಾರೆ. ಈ ದೇಶದ ಅಸ್ಪೃಶ್ಯತೆ ವಿರುದ್ಧ ಅನ್ಯಾಯದ ವಿರುದ್ಧ ನಿಂತು ಹೋರಾಟದಲ್ಲಿ ಭಾಗವಹಿಸುತ್ತಿದ್ದಾರೆ. ಮಕ್ಕಳು ಅಧಿಕಾರ ಬಂದಾಗ ಈ ದೇಶದ ನೆಲ ಜಲ ಸಂಪತ್ತಿನ ದಾರೆ ಎರೆದ ಅಂಬಾನಿ ಅದರಿಗೆ ಕೊಪ್ಪೇರಿ ಐನು ಈ ದೇಶದ ಕಾರ್ಮಿಕ ವರ್ಗ, ಈ ದೇಶದ ರೈತ ವರ್ಗ, ಈ ದೇಶದ ದಲಿತ ಆದಿವಾಸಿ ಸಮಾಜ ಪ್ರಬಲವಾದ ವಿರೋಧವಂತೊಂದುಂಡು ದೇಶದಾದ್ಯಂತವಾದ ಬೀದಿ ಬೀದೆಡೆ ಮಲ್ಲ ಹೋರಾಟ ಒಂದುಂಡು. 50,000 ಮುಖಾಂತರ 100% ವಿದೇಶಿ ಬಂಡವಾಳ ಪಾಡಿಯರು ಆಯ್ತು. ಅರ್ಥ ಏನು ಗೊತ್ತರೆ ಇನ್ನು ತೂಲೆ ಬ್ಯಾಂಕ್ ಗೋರಿ ಪಾಪದ ಪಾರ ಸಾಧ್ಯ ಉಂಡ. ಬ್ಯಾಂಕ್ ಡುಪ್ಪುನಿ ಬಡವರಿನ ದುಡ್ಡು ಸಾಲ ಏರಿಗೆ ಶ್ರೀಮಂತರಿಗೆ, ಬಡವರಿನ ದುಡ್ಡು ಶ್ರೀಮಂತರಿಗೆ ಸಾಲ ಕೊಡ್ಬೇರೆ. ಬ್ಯಾಂಕ್ದ ಸಾಮಾನ್ಯ ಜನಕ್ಕೂ ಪೂರ ಅವು HDB, ಬಜಾಜ್, ಮುತ್ತೊಟ್ಟು ಇಂಚಿನ ಫೈನಾನ್ಸ್ ಸಂಸ್ಥೆ ಕಾಸಾಕಿ ಪಟ್ಟಿಡಿ ಕಾಸು ತಗೊಂಡ್ರೆ ಬ್ಯಾಂಕ್ ಕಾಸು ಮಲ್ಲ ದೀಪಜೇರಿ ಇರು ಮೂಡಬಿದ್ರೆ ತೂಲೆ. ಮೂಡಬಿದ್ರೆ ಶ್ರೀಮಂತರಿಗೆ ಬ್ಯಾಂಕ್ ಸಾಲ ಉಂಡು, ಬಡವರಿಗೆ ಸಾಲ ಕೊಪ್ಪುಜೇರಿ. ಬಡವರಿಗೆ ದುಡ್ಡು ಇತ್ತು ಕೊಪ್ಪುಜೆ ಅಣ್ಣ ರಾಷ್ಟ್ರೀಕರಣ ಆತೀನಿ. ಬಡವರಿಗೆ ಬ್ಯಾಂಕ್ ಸಹಾಯ ಮಾಡ್ಕೊಡ್ಬಂಡದೆ LIC ಸರ್ವನಾಶ ಮಾಡ್ತೀರಿ. ಪ್ರೇಮಶ್ರೀ, V4 ನ್ಯೂಸ್, ಮೂಡಬಿದ್ರೆ.